class for BA 6th semester paper 1 public finance and fiscal policy. BA 6ನೇ ಸೆಮಿಸ್ಟರ್ ಸಾರ್ವಜನಿಕ ಹಣಕಾಸು ಮತ್ತು ಕೋಶ ನೀತಿ ವಿದ್ಯಾರ್ಥಿಗಳಿಗೆ ಇವತ್ತಿನ ಕ್ಲಾಸಿಗೆ ಸ್ವಾಗತ. ಸೊ ಟುಡೇ ಐ ವಿಲ್ ಎಕ್ಸ್ಪ್ಲೇನ್, ರೈಟ್ ಡೌನ್ ಹೆಡ್ಡಿಂಗ್ ಬರ್ಕೊಡ್ರಿ. ಕ್ಲಾಸಿಫಿಕೇಶನ್ ಆಫ್ ಪಬ್ಲಿಕ್ ರೆವೆನ್ಯೂಸ್, ಸಾರ್ವಜನಿಕ ವರಮಾನದ ವರ್ಗೀಕರಣಗಳು. ಸಾರ್ವಜನಿಕ ವರಮಾನದ ವರ್ಗೀಕರಣಗಳು. ಸೊ ಟುಡೇಸ್ ಕಂಟೆಂಟ್, ಇವತ್ತಿನ ಈ ಒಂದು ಕಂಟೆಂಟ್. ಓಕೆ, ಆಫ್ಟರ್ ಕಂಪ್ಲೀಷನ್ ಆಫ್ ದಿಸ್ ಐ ವಿಲ್ ಗೋ ಟು ಡೈರೆಕ್ಟ್ಲಿ ಟ್ಯಾಕ್ಸೇಷನ್, ತೆರಿಗೆ ಬಗ್ಗೆ ಹೇಳ್ತೀನಿ. ದಟ್ ಈಸ್ ಥರ್ಡ್ ಕಂಟೆಂಟ್ ಆಫ್ ಸೆಕೆಂಡ್ ಚಾಪ್ಟರ್. ಅಧ್ಯಾಯ 2 ಯಾವುದಿದೆ? ಸಾರ್ವಜನಿಕ ವರಮಾನ. ಅಧ್ಯಾಯ 2 ಹೆಡ್ಡಿಂಗ್ ಏನು? ಪಬ್ಲಿಕ್ ರೆವೆನ್ಯೂ. ಸೊ ಆಲ್ರೆಡಿ ಐ ಹ್ಯಾವ್ ಕಂಪ್ಲೀಟೆಡ್ 1 ಕಂಟೆಂಟ್. ಸೊ ಅಲ್ಲಿ ಏನು ಹೇಳಿದ್ದೀನಿ, 1ನೇ ಕಂಟೆಂಟು ಬರ್ಕೊಡ್ರಿ. ಸಾರ್ವಜನಿಕ ವರಮಾನದ ಅರ್ಥ ವಿವರಣೆ ಮತ್ತು ಪರಿಚಯ. ಸಾರ್ವಜನಿಕ ವರಮಾನದ ಅರ್ಥ ವಿವರಣೆ ಮತ್ತು ಪರಿಚಯ. 2ನೇದು ಸಾರ್ವಜನಿಕ ವರಮಾನದ ವ್ಯಾಖ್ಯೆಗಳು. ಸಾರ್ವಜನಿಕ ವರಮಾನದ ವ್ಯಾಖ್ಯೆಗಳು. 3ನೇ ಪಾಯಿಂಟು ಸಾರ್ವಜನಿಕ ವರಮಾನದ ಮೂಲಗಳು. ಸಾರ್ವಜನಿಕ ವರಮಾನದ ಮೂಲಗಳು. ಆ ಮೂಲಗಳಲ್ಲಿ ಯಾವ್ಯಾವ್ದು ಹೇಳಿದ್ದೀನಿ, ಡ್ಯಾಶ್ ಹೊಡೆದು ಬರ್ಕೊಡ್ರಿ. ನಂಬರ್ 1 ತೆರಿಗೆಗಳು. 2ನೇದು ವಾಣಿಜ್ಯ ಸ್ವರೂಪದ ವರಮಾನಗಳು ಅಥವಾ ಬೆಲೆಗಳು. ವಾಣಿಜ್ಯ ಸ್ವರೂಪದ ವರಮಾನಗಳು ಅಥವಾ ಬೆಲೆಗಳು. 3ನೇದು ಆಡಳಿತಾತ್ಮಕ ವರಮಾನಗಳು. 3ನೇದು ಆಡಳಿತಾತ್ಮಕ ವರಮಾನಗಳು. ಆಡಳಿತಾತ್ಮಕ ವರಮಾನಗಳಲ್ಲಿ ಮತ್ತೆ ಕೆಲವೊಂದು ಬರ್ತದೆ, ಅದ್ರ ಮುಂದೆ ಡ್ಯಾಶ್ ಹೊಡಬೇಕು. ಆಡಳಿತಾತ್ಮಕ ವರಮಾನಗಳಲ್ಲಿ 3ನೇದ ಇದು ಮೂಲ. 3ನೇ ಮೂಲದಲ್ಲಿ ಅದ್ರ ಮುಂದೆ ಡ್ಯಾಶ್ ಹೊಡಬೇಕು ಕೊಡ್ರಿ. ನಂಬರ್ 1 ಶುಲ್ಕಗಳು. 2ನೇದು ವಿಶೇಷ ಕಂದಾಯಗಳು. 3ನೇದರಲ್ಲಿ 2ನೇದು. ಆಮೇಲೆ 3ನೇದು ಅದರಲ್ಲಿ ಸುಂಕಗಳು. ಸುಂಕಗಳು. 4ನೇದು ದಂಡ. ದಂಡ. 5ನೇದು ಸಾರ್ವಜನಿಕ ಸಾಲ. 6ನೇದು ಸಾರ್ವಜನಿಕ ಲಾಟರಿ. 7ನೇದು ಹಣದ ಸೃಷ್ಟಿ. ಹಣದ ಸೃಷ್ಟಿ. ಇವೆಲ್ಲ ಸಾರ್ವಜನಿಕ ಹಣಕಾಸಿನ ಮೂಲಗಳಿಗೆ ಬರ್ತಕ್ಕಂಥ 3ನೆಯ ಮೂಲಗಳ ಅಲ್ಲಿ ಬರ್ತಕ್ಕಂಥ ಉಪಮೂಲಗಳಿವೆಲ್ಲ. 4ನೇದು ಬರ್ಕೊಡ್ರಿ. ಸಾರ್ವಜನಿಕ ಹಣಕಾಸಿನ 4ನೆಯ ಮೂಲ ಯಾವುದಂದರೆ ದತ್ತಿ ಮತ್ತು ಸಹಾಯಧನ. ದತ್ತಿ ಮತ್ತು ಸಹಾಯಧನ. ಓಕೆ, ಸೊ ದೀಸ್ ಆರ್ ಆಲ್ ದ ಪಾಯಿಂಟ್ಸ್ ಯು ಹ್ಯಾವ್ ಲರ್ನ್ಡ್ ಇನ್ ಪ್ರೀವಿಯಸ್ ಕ್ಲಾಸ್. ಈ ಎಲ್ಲ ಪಾಯಿಂಟ್ಗಳನ್ನು ಈ ಒಂದು ಹಿಂದಿನ ಕ್ಲಾಸ್ನಲ್ಲಿ ಈಗಾಗಲೇ ಅಧ್ಯಯನ ಮಾಡಿದರೆ. ಸೊ ಟುಡೇ ಐ ವಿಲ್ ಸ್ಟಾರ್ಟ್ ವಿತ್ ಹೆಡ್ಡಿಂಗ್ ಬರ್ಕೊಡ್ರಿ. ಸಾರ್ವಜನಿಕ ವರಮಾನದ ವರ್ಗೀಕರಣಗಳು, ಕ್ಲಾಸಿಫಿಕೇಶನ್ ಆಫ್ ಪಬ್ಲಿಕ್ ರೆವೆನ್ಯೂಸ್. ಸೊ ಹಿಯರ್ ರೈಟ್ ಡೌನ್ ದಿ ಪಾಯಿಂಟ್ಸ್. ಪಾಯಿಂಟ್ ನಂಬರ್ 1 ಬರ್ಕೊಡ್ರಿ. ಇಂಟ್ರೊಡಕ್ಷನ್, ಪರಿಚಯ ಅಂದರೆ. ನೆಕ್ಸ್ಟ್ ಎಕ್ಸ್ಪ್ಲನೇಷನ್, ವಿವರಣೆ. 2ನೇ ಪಾಯಿಂಟು ಎಕ್ಸ್ಪ್ಲನೇಷನ್, ವಿವರಣೆ. ಅದ್ರ ಮುಂದೆ ಡ್ಯಾಶ್ ಹೊಡಬೇಕು. ನಂಬರ್ 1 ಆ್ಯಡಮ್ ಸ್ಮಿತ್ ಅವರ ವರ್ಗೀಕರಣ. ಆ್ಯಡಮ್ ಸ್ಮಿತ್ ಅವರ ವರ್ಗೀಕರಣ. ಆ್ಯಡಮ್ ಸ್ಮಿತ್ಸ್ ಕ್ಲಾಸಿಫಿಕೇಶನ್. ನೆಕ್ಸ್ಟ್ 2ನೇದು ಬ್ಯಾಸ್ಟೇಬಲ್. ಬ್ಯಾಸ್ಟೇಬಲ್ ಅವರ ವರ್ಗೀಕರಣ. ಆ್ಯಡಮ್ ಸ್ಮಿತ್ ಬರಲಿಕ್ಕೆ ಬರ್ತದಿಲ್ಲ, ಬ್ಯಾಸ್ಟೇಬಲ್. ಬ್ಯಾಸ್ಟೇಬಲ್ ಅವರ ವರ್ಗೀಕರಣ. ಬ್ಯಾಸ್ಟೇಬಲ್ಸ್ ಕ್ಲಾಸಿಫಿಕೇಶನ್. ಆ್ಯಂಡ್ ಥರ್ಡ್ 1 ಸೆಲಿಗ್ಮನ್ರ ವರ್ಗೀಕರಣ. ಸೆಲಿಗ್ಮನ್ರ ವರ್ಗೀಕರಣ. ಸೆಲಿಗ್ಮನ್ಸ್ ಕ್ಲಾಸಿಫಿಕೇಶನ್. 1ನೇದು ಆ್ಯಡಮ್ ಸ್ಮಿತ್, ಇದು 2ನೇದು ಬ್ಯಾಸ್ಟೇಬಲ್, ಆಮೇಲೆ 3ನೇದು ಸೆಲಿಗ್ಮನ್. ಸೆಲಿಗ್ಮನ್ ಅವರ ವರ್ಗೀಕರಣ. ಆಮೇಲೆ ನೆಕ್ಸ್ಟು 4ನೇದು ಲುಟೀಜ್ ವರ್ಗೀಕರಣ. ಲುಟೀಜ್ ಕ್ಲಾಸಿಫಿಕೇಶನ್. ಲುಟೀಜ್ ವರ್ಗೀಕರಣ. ಲುಟೀಜ್ ಅವರ ವರ್ಗೀಕರಣ. ಲುಟೀಜ್ ಕ್ಲಾಸಿಫಿಕೇಶನ್. ನೆಕ್ಸ್ಟ್ ನಂಬರ್ 5 ಪ್ರೊಫೆಸರ್ ಡಾಲ್ಟನ್ ಅವರ ವರ್ಗೀಕರಣ.
ಐದನೇದ್ದು ಪ್ರೊಫೆಸರ್ ಡಾಲ್ಟನ್. ಪ್ರೊಫೆಸರ್ ಡಾಲ್ಟನ್ ಅವರ ವರ್ಗೀಕರಣ, ಪ್ರೊಫೆಸರ್ ಡಾಲ್ಟನ್ಸ್ ಕ್ಲಾಸಿಫಿಕೇಶನ್. ನೆಕ್ಸ್ಟು ನಂಬರ್ 6 ಟೇಲರ್ ಅವರ ವರ್ಗೀಕರಣ, ಟೇಲರ್ಸ್ ಕ್ಲಾಸಿಫಿಕೇಶನ್. ಟೇಲರ್ ಅವರ ವರ್ಗೀಕರಣ ಆರನೇದು. ಟೇಲರ್ ಅವರ ವರ್ಗೀಕರಣ, ಟೇಲರ್ಸ್ ಕ್ಲಾಸಿಫಿಕೇಶನ್. ಸೊ ದೀಸ್ ಆರ್ ಆಲ್ ದ ಕ್ಲಾಸಿಫಿಕೇಶನ್ ಆಫ್ ಪಬ್ಲಿಕ್ ರೆವೆನ್ಯೂಸ್. ಇವೆಲ್ಲೇನು ಸಾರ್ವಜನಿಕ ವರಮಾನದ ಈ ಒಂದು ವರ್ಗೀಕರಣಗಳನ್ನು ಆಯಾ ಪ್ರಮುಖ ಅರ್ಥಶಾಸ್ತ್ರ ನೀಡಿದಂಥವರ ಪ್ರಕಾರ ನಾವು ಹೇಗೆ ವರ್ಗೀಕರಣ ಮಾಡಬಹುದು ಅನ್ನೋದನ್ನು ಇಲ್ಲಿ ತಿಳ್ಕೊಳ್ಳುತ್ತೆ. ಸೊ ದೀಸ್ ಆರ್ ಆಲ್ ದ ದೀಸ್ ಆರ್ ಆಲ್ ದ different types of classifications of public revenues depending on the objectives of the some famous economist. ಸೊ ಕೆಲವು ಪ್ರಮುಖ ಅರ್ಥಶಾಸ್ತ್ರ ನೀಡಿದಂತಹ ಒಂದು ಅವರ ದೃಷ್ಟಿಕೋನಗಳು, ಅವರ ಒಂದು ಅಭಿಪ್ರಾಯ ಮೇಲೆ ಆಧಾರಿತವಾದಂತಹ ಒಂದು ವರ್ಗೀಕರಣ ಆಗಿದೆ ಅಂತ ಹೇಳ್ಬೋದು. ಸೊ ಇಟ್ ದ ಫಸ್ಟ್ ಒನ್ ಆ್ಯಡಮ್ ಸ್ಮಿತ್ಸ್ ಕ್ಲಾಸಿಫಿಕೇಶನ್. ಆ್ಯಡಮ್ ಸ್ಮಿತ್ ಅವರ ಈ ಒಂದು ವರ್ಗೀಕರಣ. ಸೊ ಈ ಒಂದು ಆ್ಯಡಮ್ ಸ್ಮಿತ್ ಅವರ ವರ್ಗೀಕರಣದಲ್ಲಿ ಇವರ ಒಂದು ಪ್ರಕಾರ ಏನು ಹೇಳ್ಬೋದು. ಸೊ ಇಲ್ಲಿ ಒಂದು ಸರ್ಕಾರದ ವರಮಾನವು ದೇಶದ ಜನರು ಹೊಂದಿರುವ ಆಸ್ತಿ ಮತ್ತು ದೇಶದ ಒಂದು ಸಂಪತ್ತಿನ ಮೇಲೆ ಸರ್ಕಾರ ಹೊಂದಿರುವ ನಿಯಂತ್ರಣದ ಪ್ರಮಾಣವನ್ನು ಅವಲಂಬಿಸಿದೆ ಅಂತ ಸ್ಮಿತ್ ಅವರು ಸಾರ್ವಜನಿಕ ವರಮಾನವನ್ನು ಕುರಿತು ಅವರು ಹೇಳಿದ್ದಾರೆ ಅಂತ ಹೇಳ್ಬೋದು. ಸೊ ಇಲ್ಲಿ ನೋಡ್ರಿ, ಸೊ ಈಗ ಯಾವುದೇ ಒಂದು ದೇಶ ಸಾರ್ವಜನಿಕ ವರಮಾನದ ಮೇಲೆ ಅದು ನೋಡ್ತಾ ಇದ್ದೇವೆ, ನಿಯಂತ್ರಣ ಹೊಂದಿರಬೇಕು. ಸೊ ಯಾವುದರ ಮೇಲೆ ನಿಯಂತ್ರಣ? ಅಲ್ಲಿ ಇರ್ತಕ್ಕಂತಹ ಒಂದು ಸಂಪನ್ಮೂಲಗಳಿರ್ಬೋದು. ಸಂಪನ್ಮೂಲಗಳಂದರೆ ಏನು? ಅದು ಒಂದು ಆಸ್ತಿಗಳ ಒಂದು ರೂಪದಲ್ಲಿರ್ಬೋದು, ಸಂಪತ್ತಿನ ಒಂದು ರೂಪದಲ್ಲಿರ್ಬೋದು. ಸೊ ಅವುಗಳ ನಿಯಂತ್ರಣದ ಒಂದು ಪ್ರಮಾಣವನ್ನು ಅದು ಅವಲಂಬಿಸಿದ್ದರೆ ಅದಕ್ಕೆ ಸಾರ್ವಜನಿಕ ವರಮಾನ ಅಂತ ನಾವು ಅದನ್ನು ಹೇಳ್ಬೋದು ಅಂತ ಯಾರ ಪ್ರಕಾರ ಹೇಳ್ಬೋದು? ಆ್ಯಡಮ್ ಸ್ಮಿತ್ ಅವರ ಪ್ರಕಾರ ಹೇಳ್ಬೋದು. ಸೊ ಆಧುನಿಕ ಅರ್ಥಶಾಸ್ತ್ರ ಪಿತಾಮಹರಾದ ಆ್ಯಡಮ್ ಸ್ಮಿತ್ ಅವರ ಪ್ರಕಾರ ನಾವು ಅದನ್ನು ಹೇಳ್ಬೋದು. ಸೊ ಅವರು ಯಾವ ರೀತಿಯಾಗಿ ವಿಂಗಡಣೆ ಮಾಡ್ತಾರೆ? ಸೊ ಇವರ ಒಂದು ಅಭಿಪ್ರಾಯದ ಮೇರೆಗೆ ಸಾರ್ವಜನಿಕ ವರಮಾನವನ್ನು ಅವರು ಯಾವ ರೀತಿಯಾಗಿ ಹೇಳ್ತಾರೆ ಅಂದರೆ, ಒಂದನೇದ್ದು ಸಾರ್ವಜನಿಕರಿಂದ ವರಮಾನ, ರೆವಿನ್ಯೂ ಫ್ರಾಮ್ ಪಬ್ಲಿಕ್. ಓಕೆ, ಸಾರ್ವಜನಿಕರಿಂದ ವರಮಾನ. ಸೊ ಈಗ ಸಾರ್ವಜನಿಕರಿಂದ ವರಮಾನ ಅಂದರೆ ಏನು? ಜನರಿಂದ ಸಂಗ್ರಹಿಸಿದಂತಹ ಎಲ್ಲ ವರಮಾನಗಳು ಈ ಒಂದು ಸಾರ್ವಜನಿಕ ವರಮಾನದ ಒಂದು ವ್ಯಾಪ್ತಿಯಲ್ಲಿ ಬರ್ತದೆ ಅಂತ ಹೇಳ್ತೀವಿ. ಸೊ ಜನರಿಂದ ಸಂಗ್ರಹಿಸ್ತಕ್ಕಂಥ ಎಲ್ಲ ರೀತಿಯ ವರಮಾನಗಳಂದರೆ ಏನು? ಯಾವ ರೀತಿಯ ವರಮಾನವನ್ನು ಜನರಿಂದ ಸರ್ಕಾರ ಸಂಗ್ರಹಿಸದ ಸಾರ್ವಜನಿಕ ವರಮಾನವನ್ನು ತೆರಿಗೆಗಳ ರೂಪದಲ್ಲಿ. ಸೊ ಯಾವ ವ್ಯಕ್ತಿ ದುಡಿತಾನ ಅವನು ಸರ್ಕಾರಕ್ಕೆ ತೆರಿಗೆಗಳ ರೂಪದಲ್ಲಿ ಸಾರ್ವಜನಿಕ ವರಮಾನವನ್ನು ಅಲ್ಲಿ ಅಂದರೆ ಆ ಮೂಲಕ ಅದು ಹಣವನ್ನು ಪಡಿತದ ಅಂತ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಅನೇಕ ರೀತಿಯ ಒಂದು ತೆರಿಗೆಗಳನ್ನು ಇಲ್ಲಿ ನಾವು ಹೇಳ್ಬೋದು. ಆಸ್ತಿ ತೆರಿಗೆ ಇರ್ಬೋದು, ಸಂಪತ್ತಿನ ತೆರಿಗೆ ಇರ್ಬೋದು, ಅದೇ ರೀತಿಯಾಗಿ ಈ ಒಂದು ವ್ಯವಹಾರಗಳನ್ನು ಮಾಡ್ತಕ್ಕಂಥ ತೆರಿಗೆಗಳಿರ್ಬೋದು. ಸೊ ಅನೇಕ ರೀತಿಯ ಒಂದು ತೆರಿಗೆಗಳನ್ನು ನಾವಿಲ್ಲಿ ಹೇಳ್ತೀವಿ. ಸೊ ಇದು ಏನು? ಸಾರ್ವಜನಿಕರಿಂದ ದೇಶ ಮತ್ತು ಆ ಒಂದು ಪ್ರಾಂತ ಪಡೆಯತಕ್ಕಂತಹ ಒಂದು ಸಾರ್ವಜನಿಕರ ಒಂದು ವರಮಾನವಾಗಿದೆ ಅಂತ ಇಲ್ಲಿ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಸರ್ಕಾರದ ಆಸ್ತಿಯಿಂದ ಬರತಕ್ಕಂತಹ ಒಂದು ವರಮಾನ. ಸೊ ಕೇವಲ ಜನರಿಂದ ಮಾತ್ರ ಭಾರತದ ರಾಜ್ಯ ಸರ್ಕಾರಗಳು ಸಾರ್ವಜನಿಕ ವರಮಾನವನ್ನು ಸಂಗ್ರಹಿಸುವುದಿಲ್ಲ. ಅದು ಇತರೆ ಒಂದು ಆಸ್ತಿಗಳ ಮೂಲಕವೂ ಅಂದರೆ ಸಾರ್ವಜನಿಕ ಒಂದು ಆಸ್ತಿಗಳ ಮೂಲಕವೂ ಸಹ ಏನು ಮಾಡ್ತದೆ? ಸರ್ಕಾರದ ಒಂದು ಸ್ವಾಮ್ಯದಲ್ಲಿರ್ತಕ್ಕಂತಹ ಒಂದು ಉದ್ಯಮಗಳ ಮೂಲಕವೂ ಸಹ ಅದು ವರಮಾನವನ್ನು ಸಂಗ್ರಹಿಸ್ತದ ಅಂತ ಹೇಳ್ಬೋದು. ಅಂದರೆ ಸರ್ಕಾರಗಳು ಈಗ ಉದ್ಯಮಗಳು, ಸೊ ಈಗ ಸಾರ್ವಜನಿಕ ವಲಯದ ಉದ್ಯಮಿಗಳು ಸರ್ಕಾರಿ ಸ್ವಾಮಿತ್ವದಲ್ಲಿ ಅಥವಾ ಮಾಲೀಕತ್ವದಲ್ಲಿ ಬರ್ತಕ್ಕಂತಹ ಉದ್ಯಮಿಗಳಿದ್ದಾವೆ. ಅವುಗಳ ಮೂಲಕವೂ ಸಹ ಸರ್ಕಾರ ಏನು ಮಾಡ್ತದೆ? ಉತ್ಪಾದನೆ ಮಾಡ್ತದೆ, ಸರಕುಗಳನ್ನು ಮಾರಾಟ ಮಾಡ್ತದೆ, ಅವುಗಳ ಮೂಲಕ ಆದಾಯವನ್ನು ಸಂಗ್ರಹಿಸ್ತದೆ ಅಂತ ಹೇಳ್ಬೋದು. ಇದು ಒಂದು ಪ್ರಮುಖವಾದಂಥ ಮತ್ತೊಂದು ವರ್ಗೀಕರಣವಾಗಿದೆ ಅಂತ ಹೇಳ್ಬೋದು. ಅಂದರೆ ಈ ರೀತಿಯಾಗಿ ಆ್ಯಡಮ್ ಸ್ಮಿತ್ ಅವರು ಏನು ಹೇಳ್ತಾರೆ ಅಂದರೆ, ಸಾರ್ವಜನಿಕ ವರಮಾನವನ್ನು ಮುಖ್ಯವಾಗಿ ನಾವು ಎರಡು ರೀತಿಯಲ್ಲಿ ವರ್ಗೀಕರಣ ಮಾಡಬಹುದು ಅಂತ ಇಲ್ಲಿ ಅವರು ಹೇಳ್ತಾರೆ. ಸೊ ವಾಟ್ ಆರ್ ದ ಕ್ಲಾಸಿಫಿಕೇಶನ್ ಆಫ್ ಪಬ್ಲಿಕ್ ರೆವೆನ್ಯೂ ಆ್ಯಸ್ ಪರ್ Adam Smith? So as per Adam Smith, the first classification, that is revenue from the public, and the second one is revenue from the state property. ಸಾರ್ವಜನಿಕರಿಂದ ಬಂದಂತಹ ವರಮಾನ ಮೊದಲನೇ ವರ್ಗೀಕರಣ ಆಗ್ತದೆ. ಎರಡನೇ ವರ್ಗೀಕರಣ ಇಲ್ಲಿ ಯಾವುದಂದರೆ ಸರ್ಕಾರದ ಆಸ್ತಿಯಿಂದ ಬರ್ತಕ್ಕಂಥ ಒಂದು ವರಮಾನ ಅಂತ ಇಲ್ಲಿ ಹೇಳಲಾಗಿದೆ. ಇದು ಆ್ಯಡಮ್ ಸ್ಮಿತ್ ಅವರ ಒಂದು ವರ್ಗೀಕರಣದ ಬರ್ತಕ್ಕಂಥ ಒಂದು ಅಂಶಗಳು. ಸೊ ಈಗ ಆ್ಯಡಮ್ ಸ್ಮಿತ್ತರ ವರ್ಗೀಕರಣ ಆಧುನಿಕ ಸರ್ಕಾರಗಳ ಒಂದು ಹಣಕಾಸು ಉದ್ದೇಶಗಳನ್ನು ಈಡೇರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದ್ದರಿಂದ ಇವರ ಒಂದು ಸಿದ್ಧಾಂತ, ಇವರ ಒಂದು ವರ್ಗೀಕರಣ ಏನಾಯಿತು?
ಕಟು ಟೀಕೆಗೆ ಒಳಪಟ್ಟಿತು. ಅಲ್ಲಿ ಅನೇಕ ರೀತಿಯ ವಿಮರ್ಶೆ ತಿದ್ದುಪಡಿಗಳಿಗೆ ಈ ಒಂದು ವರ್ಗೀಕರಣ ಅಲ್ಲಿ ಕಾರಣವಾಯಿತು ಅಂತ ಹೇಳ್ಬೋದು. ಸೊ ಈಗ ಯಾಕೆ ಇದನ್ನು ಕ್ರಿಟಿಸೈಸ್ ಮಾಡಲಾಯಿತು? ಯಾಕೆಂದರೆ ಈಗ ನೋಡ್ತಾ ಇದ್ದೀವಿ, ಒಂದು ಎಕಾನಮಿ, ನಮ್ಮ ದೇಶದ ಎಕಾನಮಿ ಮೊದಲು ಏನಿತ್ತು ಅಂತ ಹೇಳ್ತಾ ಇದ್ವಿ, ನಮ್ಮದು ಅನಭಿವೃದ್ಧಿ ಆರ್ಥಿಕತೆ ಆಗಿತ್ತು ಅಂತ ಹೇಳ್ತಿದ್ದೀವಿ. ಸೊ ಅದೇ ರೀತಿಯಾಗಿ ಅನಭಿವೃದ್ಧಿ ಆರ್ಥಿಕತೆಯಿಂದ ನಾವು ಅಭಿವೃದ್ಧಿಶೀಲ ಆರ್ಥಿಕತೆಗೆ ಈಗ ಬಂದಿದ್ದೀವಿ. ಮುಂದೆ ಅಭಿವೃದ್ಧಿ ಹೊಂದಿದ ಒಂದು ಆರ್ಥಿಕತೆಗೆ ನಾವು ಹೋಗ್ತಾ ಇದ್ದೀವಿ. ಸೊ ಹೀಗಾಗಿ ಆಯಾ ದೇಶದ ಒಂದು ಆರ್ಥಿಕತೆ ಅವು ಆಯಾ ಒಂದು ಸ್ಥಿತಿಗತಿಗೆ ಅನುಗುಣವಾಗಿ ಬದಲಾಗುವಂತಿರಬೇಕು. ಸಾಂಪ್ರದಾಯಿಕ ಆರ್ಥಿಕತೆಯಿಂದ ನಾವು ಈಗ ಯಾವುದಕ್ಕೆ ಬಂದಿದ್ದೇವೆ? ಆಧುನಿಕ ಆರ್ಥಿಕತೆಗೆ ಬಂದಿದ್ದೇವೆ. ಸೊ ಅದೇ ರೀತಿಯಾಗಿ ತಂತ್ರಜ್ಞಾನದ ಹಂತದಲ್ಲಿ ಹಳೆಯದರೊಂದಿಗೆ ಅದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೊಸ ಹೊಸ ತಂತ್ರಜ್ಞಾನಗಳತ್ತ ನಾವು ದಾಪುಗಾಲನ್ನು ಹಾಕ್ತಾ ಇದ್ದೀವಿ. ಸೊ ಇವೆಲ್ಲವೂ ಏನು ಬದಲಾವಣೆ ಅಂತ ಹೇಳ್ತೀವಿ. ಸೊ ಅದೇ ರೀತಿಯಾಗಿ ಈ ಆ್ಯಡಮ್ ಸ್ಮಿತ್ತರ ಈ ಒಂದು ಈ ಒಂದು ಸಾರ್ವಜನಿಕ ವರಮಾನದ ವರ್ಗೀಕರಣ ಈಗಿನ ಒಂದು ಆಧುನಿಕ ಸರ್ಕಾರಗಳ ಉದ್ದೇಶಗಳನ್ನು, ಯಾವ ರೀತಿಯ ಉದ್ದೇಶಗಳನ್ನು, ಹಣಕಾಸಿನ ಉದ್ದೇಶಗಳನ್ನು ಈಡೇರಿಸಲಿಕ್ಕೆ ಈ ವರ್ಗೀಕರಣ ಸಾಧ್ಯ ಆಗ್ತಿರಲಿಲ್ಲ. ಇದರ ಒಂದು ಮಿತಿಗಳಿಗೆ ಒಳಪಟ್ಟಿದೆ. ಕೇವಲ ಎರಡನ್ನು ಮಾತ್ರ ಕುರಿತು ಹೇಳ್ತದೆ. ಒಂದನೇದೇನು ಸಾರ್ವಜನಿಕರಿಂದ ವರಮಾನಗಳನ್ನು ಸಂಗ್ರಹಿಸೋ ಬಗ್ಗೆ ಹೇಳ್ತದೆ. ಎರಡನೇದು ಏನು ಹೇಳ್ತದೆ? ಆಸ್ತಿಯಿಂದ ಸಂಗ್ರಹಿಸ್ತಕ್ಕಂಥ ವರಮಾನ ಅಂತ ಹೇಳ್ತದೆ. ಆಸ್ತಿ ಅಂದ್ರೆ ಏನು? ಸಾರ್ವಜನಿಕ ವಲಯ ಅಥವಾ ಸರ್ಕಾರಿ ನಿಯಂತ್ರಣದಲ್ಲಿ ಇರತಕ್ಕಂತಹ ಒಂದು ಸಾರ್ವಜನಿಕ ವಲಯದ ಉದ್ಯಮಿಗಳು ಅಥವಾ ಕಟ್ಟಡಗಳನ್ನು ಬಾಡಿಗೆ ಕೊಡುವುದರ ಮೂಲಕ ಇರಬಹುದು. ಸೊ ಇವುಗಳ ಮೂಲಕ ಪಡೆಯತಕ್ಕಂಥ ಒಂದು ವರಮಾನ ಅಂತ ಹೇಳ್ತಾರೆ. ಸೊ ಹೀಗಾಗಿ ಇದು ಸಂಕುಚಿತ ಒಂದು ವ್ಯಾಪ್ತಿಯನ್ನು ಒಳಗೊಂಡಿದೆ. ಆದ್ದರಿಂದ ಈಗಿನ ಒಂದು ಆಧುನಿಕ ಒಂದು ಹಣಕಾಸಿನ ಒಂದು ಆಶೋತ್ತರಗಳನ್ನು ಈಡೇರಿಸಲಿಕ್ಕೆ ಇವರಿಂದ ಸಾಧ್ಯವಾಗಿಲ್ಲ. ಆದ್ದರಿಂದ ಇವರ ಒಂದು ವರ್ಗೀಕರಣ ಟೀಕೆಗೆ ಒಳಪಟ್ಟು ಮತ್ತೊಂದು ವರ್ಗೀಕರಣಕ್ಕೆ ಇದು ಉಗಮವಾಯಿತು ಅಂತ ಹೇಳ್ಬೋದು. ಸೊ ಹೀಗಾಗಿ ಎರಡನೆಯ ವರ್ಗೀಕರಣ ಏನು ಹೇಳ್ತೀವಿ? ಬ್ಯಾಸ್ಟೇಬಲ್ ಅವರ ಸಾರ್ವಜನಿಕ ವರಮಾನದ ವರ್ಗೀಕರಣ. ಸೊ ಬ್ಯಾಸ್ಟೇಬಲ್, ಸೊ ಇವರು ಸಹ ಒಬ್ಬ ಪ್ರಮುಖ ಅರ್ಥಶಾಸ್ತ್ರಜ್ಞರು. ಸೊ ಆ್ಯಡಮ್ ಸ್ಮಿತ್ತರ ಹಾಗೆ ಇವರು ಒಬ್ಬ ಜನಪ್ರಿಯ ಅರ್ಥಶಾಸ್ತ್ರ. ಇವರ ಪ್ರಕಾರ ಏನು ಹೇಳ್ಬೋದು? ಸೊ ಇವರು ಯಾವ ರೀತಿಯಾಗಿ ವರ್ಗೀಕರಣ ಮಾಡ್ತಾರೆ ಅಂದರೆ, ಸೊ ಖಾಸಗಿ ವ್ಯಕ್ತಿಗಳು ಮತ್ತು ಕಂಪನಿಗಳು. ಸೊ ಇಲ್ಲಿ ನೋಡಲಿ, ಅವರು ಅಲ್ಲಿ ಸರ್ಕಾರದ ಬಗ್ಗೆ ಮಾತ್ರ ಜನರಿಂದ ಸಂಗ್ರಹಿಸ್ತಕ್ಕಂಥ ಒಂದು ವರಮಾನದ ಬಗ್ಗೆ ಹೇಳಿದರು. ಸೊ ಇಲ್ಲಿ ಮುಂದುವರೆದು ಏನು ಹೇಳ್ತಾರೆ? ಖಾಸಗಿ ವ್ಯಕ್ತಿಗಳು ಮತ್ತು ಅದೇ ರೀತಿಯಾಗಿ ಕಂಪನಿಗಳು ಮತ್ತು ಅದೇ ರೀತಿಯಾಗಿ ಸೇವೆಗಳು. ಸೊ ಇವುಗಳನ್ನು ಸ್ವೀಕರಿಸುವಂತೆ ಸರ್ಕಾರವೂ ಸಹ ತನ್ನ ಕಾರ್ಯಗಳಿಗೆ ಶುಲ್ಕ ಮತ್ತು ಬೆಲೆಗಳ ಒಂದು ರೂಪದಲ್ಲಿ ವರಮಾನವನ್ನು ಸಂಗ್ರಹಿಸಲಿಕ್ಕೆ ಸಾಧ್ಯವಿದೆ ಅಂತ ಅವರು ಮುಂದುವರೆದು, ಅಂದರೆ ಹೆಚ್ಚಿನ ಒಂದು ಅಂಶಗಳನ್ನು ಕ್ರೋಢೀಕರಿಸಿ ಏನು ಮಾಡಿದರು? ಹೊಸ ಒಂದು ವರ್ಗೀಕರಣದ ಒಂದು ಅಂಶಗಳನ್ನು ಇಲ್ಲಿ ಹೇಳಿದ್ದಾರೆ. ಸೊ ಹೀಗಾಗಿ ಬ್ಯಾಸ್ಟೇಬಲ್ ಅವರ ವರ್ಗೀಕರಣ ಆ್ಯಡಮ್ ಸ್ಮಿತ್ತರ ವರ್ಗೀಕರಣಕ್ಕೆ ಹೋಲಿಸಿದಾಗ ಸ್ವಲ್ಪ ಹೆಚ್ಚು ವ್ಯಾಪಕತೆಯನ್ನು ಪಡೆದಿದೆ ಅಂತ ಹೇಳ್ಬೋದು. ಇನ್ನು ಎರಡನೇ ಒಂದು ಭಾಗದಲ್ಲಿ ಮುಂದುವರೆದು ಏನು ಹೇಳ್ತಾರೆ ಅಂದರೆ, ಸರ್ಕಾರವು ತನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ವರಮಾನವನ್ನು ಉತ್ಪಾದಿಸ್ತದೆ. ಅದೇ ರೀತಿಯಾಗಿ ಸರ್ಕಾರದ ಒಂದು ವರಮಾನದಲ್ಲಿ ತೆರಿಗೆಗಳು ಮತ್ತು ವಿಶೇಷ ಕಂದಾಯಗಳನ್ನು ಅದು ಒಳಗೊಂಡಿರಬೇಕು. ಸೊ ಇಲ್ಲಿ ನೋಡ್ರಿ, ಆ್ಯಡಮ್ ಸ್ಮಿತ್ರಲ್ಲಿ ಈ ಅಂಶಗಳು ನಮಗೆ ಕಂಡು ಬಂದಿಲ್ಲ, ಆದರೆ ಬ್ಯಾಸ್ಟೇಬಲ್ ಅವರ ಒಂದು ವರ್ಗೀಕರಣದಲ್ಲಿ ಈ ಅಂಶಗಳು ನಮಗೆ ಕಂಡು ಬಂದಿದೆ. ಅಂದರೆ ಸೊ ಕೇವಲ ಅಲ್ಲಿ ತೆರಿಗೆಗಳ ಬಗ್ಗೆ ಹೇಳಿದ್ದಾರೆ, ಇಲ್ಲಿ ವಿಶೇಷ ಕಂದಾಯಗಳು, ಸ್ಪೆಷಲ್ ಅಸೆಸ್ಮೆಂಟ್ ಅಂತ ಹೇಳ್ತೀವಿ. ಸೊ ಸ್ಪೆಷಲ್ ಅಸೆಸ್ಮೆಂಟ್ ಅಂದರೆ ವಿಶೇಷ ಕಂದಾಯಗಳಿಗೆ ಉದಾಹರಣೆ ಯಾವ್ದು ಹೇಳ್ತಾರೆ ಹೇಳ್ರಿ? ಭೂ ಕಂದಾಯ. ಓಕೆ, ಯಾವುದೇ ಒಬ್ಬ ರೈತ ತನ್ನ ಜಮೀನಿಗೆ ಕೊಡ್ತಕ್ಕಂಥ ಒಂದು ಆದಾಯ, ತೆರಿಗೆ ಸರ್ಕಾರಕ್ಕೆ ಅದು ಸಾರ್ವಜನಿಕ ವರಮಾನದ ರೂಪದಲ್ಲಿ ಹೋಗ್ತದೆ. ಸೊ ಈ ರೀತಿಯಾಗಿ ವಿಶೇಷ ಕಂದಾಯಗಳು. ಇನ್ನು ಅದೇ ರೀತಿಯಾಗಿ ಗ್ರಾಮೀಣ ಮಟ್ಟದಲ್ಲಿ ಇರತಕ್ಕಂತಹ ಅನೇಕ ಈ ಒಂದು ಆಸ್ತಿ ಪಾಸ್ತಿಗಳ ಒಂದು ತೆರಿಗೆಗಳು ಕಂಡು ಬರ್ತಾವೆ. ಸಂಪತ್ತಿನ ತೆರಿಗೆ ಇರ್ಬೋದು ಅಥವಾ ಈ ಒಂದು ಕಟ್ಟಡಗಳ ಒಂದು ತೆರಿಗೆಗಳಿರ್ಬೋದು. ಸೊ ಈ ರೀತಿಯ ಅನೇಕ ಅಂಶಗಳನ್ನು ಇದು ವಿಶೇಷ ಕಂದಾಯಗಳು. ಮತ್ತು ಅದೇ ರೀತಿಯಾಗಿ ರೈತ ನೀರಾವರಿಯ ಸೌಲಭ್ಯವನ್ನು ಪಡೆದಿದ್ದೇ ಆದಲ್ಲಿ ಸೊ ಅಲ್ಲಿಗೆ ನೀರಿಗೆ ಕೊಡ್ತಕ್ಕಂತಹ ಒಂದು ತೆರಿಗೆ ಅಂತ ಹೇಳ್ಬೋದು. ಸೊ ಈ ಒಂದು ವಾಟರ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಅನೇಕ ರೀತಿಯ ತೆರಿಗೆಗಳನ್ನು, ಅಂದರೆ ವಿಶೇಷ ಕಂದಾಯಗಳು, ವಿಶೇಷವಾಗಿ ಮಾಡಿದಂತಹ ಕಂದಾಯಗಳಂತ ಹೇಳ್ತೀವಿ. ಸೊ ಹೀಗಾಗಿ ಈ ರೀತಿಯ ಒಂದು ಅನೇಕ ಅಂಶಗಳನ್ನು ಒಳಗೊಂಡಂಥ ಬ್ಯಾಸ್ಟೇಬಲ್ ಅವರ ವರ್ಗೀಕರಣ ಅಂತ ಹೇಳ್ಬೋದು. ಸೊ ಆ್ಯಡಮ್ ಸ್ಮಿತ್ತರ ವರ್ಗೀಕರಣದಂತೆ ಇದೂ ಸಹ ಇನ್ನೂ ಕೆಲವು ಅಂಶಗಳನ್ನು ಒಳಗೊಳ್ಳಬೇಕಾಗಿತ್ತು. ಯಾರ್ದು? ಬ್ಯಾಸ್ಟೇಬಲ್ದು. ಸೊ ಆದರೂ ಸಹ ಇದು ಸಂಕುಚಿತ ಒಂದು ವ್ಯಾಪ್ತಿಗೆ ಒಳಪಟ್ಟಿದೆ ಅಂತ ಹೇಳಿ ಇದನ್ನು ಮತ್ತೆ ವಿಮರ್ಶೆ ಮಾಡಿ ಮತ್ತೆ ಇದನ್ನು ಹೆಚ್ಚು ವ್ಯಾಪಕತೆಯನ್ನು ಬೆಳೆಸುವ ಹಾಗೆ ಮಾಡಿದಂತಹ ಕೀರ್ತಿ ಮೂರನೆಯ ಒಬ್ಬ ಪ್ರಮುಖ ಅರ್ಥಶಾಸ್ತ್ರಜ್ಞರಿಗೆ ಸಲ್ತದ. ಅದು ಯಾರಂದರೆ ಸೆಲಿಗ್ಮನ್ ಅವರ ವರ್ಗೀಕರಣ. ಸೊ ಗೊತ್ತಲ್ಲ, ಒಂದನೇದ್ದು ಎರಡನೇದ್ದು ಕಂಪ್ಯಾರಿಸನ್ ನೋಡ್ಕೊಡಲ್ಲಿ. ಒಂದನೇದರಲ್ಲೇ ಸ್ವಲ್ಪ ಅಂಶಗಳು ಇದೆ, ಆಮೇಲೆ ಅದರಲ್ಲೇ ಸ್ವಲ್ಪ ವ್ಯಾಪಕತೆ ಹೆಚ್ಚಿಗೆ ಆಯಿತು. ಮೂರನೇದರಲ್ಲೇ ಮತ್ತೆ ಅವು ಎರಡನ್ನು ಟೀಕೆ ಮಾಡಲಾಗಿ ಮತ್ತೆ ಮೂರದರಲ್ಲಿ ಅಲ್ಲಿ ವ್ಯಾಪ್ತಿಯನ್ನು ಹೆಚ್ಚಿಗೆ ಮಾಡಲಾಯ್ತು ಅಂತ ಹೇಳ್ಬೋದು. ಸೊ ಮೂರನೇ ವರ್ಗೀಕರಣದಲ್ಲಿ ನಮಗೆ ಏನು ಕಂಡು ಬರ್ತದೆ? ಉಚಿತ ವರಮಾನ. ಸೊ ಈಗ ನೋಡ್ಬೋದು, ಇದಕ್ಕೆ ನಾವೇಂತೇಳಿ ಗ್ರ್ಯಾಚ್ಯುಯಸ್ ರೆವಿನ್ಯೂ ಅಂತ ಹೇಳ್ತೀವಿ. ಅಂದರೆ ಸರ್ಕಾರವು ಸಾರ್ವಜನಿಕರಿಂದ ಉಚಿತವಾಗಿ ದತ್ತಿಗಳನ್ನ ಸ್ವೀಕರಿಸ್ತದೆ. ಸೊ ಈಗ ದತ್ತಿಗಳು ಅಂದರೆ ಏನು? ದತ್ತಿಗಳಂತ ಯಾವುದಕ್ಕೆ ಹೇಳ್ತೀವಿ? ಈಗ
ಯಾವುದೇ ಒಂದು ಸುನಾಮಿ ಇರಬಹುದು ಅಥವಾ ಪ್ರಕೃತಿ ವಿಕೋಪಗಳಿರ್ಬೋದು, ಭೂಕಂಪ ಇರ್ಬೋದು, ನೆರೆ ಹಾವಳಿರ್ಬೋದು, ಯುದ್ಧ ಇರಬಹುದು, ತುರ್ತು ಪರಿಸ್ಥಿತಿ ಇರ್ಬೋದು, ಆ ಸಂದರ್ಭದಲ್ಲಿ ಸರ್ಕಾರದ ಬಳಿ ಹಣ ಇರುವುದಿಲ್ಲ, ಇದ್ದ ಹಣ ಎಲ್ಲ ಪೋಲಾಗಿ ಹೋಗಿಬಿಡ್ತದೆ. ಆ ಸಂದರ್ಭದಲ್ಲಿ ದಾನಿಗಳು ಕೊಟ್ಟಂಥ ಹಣ ಅದಕ್ಕೆ ದತ್ತಿ ಹಣ ಅಂತ ನಾವು ಕರಿತೀವಿ. ಈ ರೀತಿಯ ಒಂದು ದತ್ತಿ ಹಣವನ್ನು ಸಹ ನಾವು ಸಾರ್ವಜನಿಕ ವರಮಾನದಲ್ಲಿ ಸೇರಿಸಬೇಕಾಗ್ತದೆ. ಅದು ಸಹ ಸರ್ಕಾರ ಬಳಕೆ ಮಾಡ್ತದೆ. ಆ ಹಣವನ್ನು ನಾವು ಕೊಟ್ಟಂಥ ಪರಿಹಾರ ಹಣವನ್ನು ಅಥವಾ ದಾನದ ಒಂದು ಹಣವನ್ನು ಸರ್ಕಾರ ಮಾಡ್ತದೆ. ಅದು ತನ್ನ ಅಭಿವೃದ್ಧಿಯ ಸಲುವಾಗಿ, ತನ್ನ ಚಟುವಟಿಕೆಗಳ ಸಲುವಾಗಿ ಹಣವನ್ನು ಉಪಯೋಗ ಮಾಡ್ತದೆ. ಆದರೆ ಈ ಎರಡೂ ವರ್ಗೀಕರಣದಲ್ಲಿ ದತ್ತಿ ಎಂಬ ಸಂಗತಿ ಅದು ಅಲ್ಲಿ ಆ್ಯಡ್ ಆಗಿಲ್ಲ, ಅದು ಕೂಡಿಲ್ಲ. ಹೀಗಾಗಿ ಈ ಒಂದು ಸೆಲಿಗ್ಮನ್ ಅವರು ಏನು ಮಾಡಿದ್ದಾರೆ, ಅದರೊಂದಿಗೆ ಇದನ್ನು ಸಹ ಸೇರಿಸಬೇಕಂತ ಹೇಳ್ತಾರೆ. ಅಂದರೆ ದತ್ತಿಯನ್ನು ಸಹ ಸ್ವೀಕರಿಸಬೇಕು. ದತ್ತಿ ಅಂದರೆ ಏನು? ದಾನ, ಅಥವಾ ನಾವು ಕೊಡ್ತಕ್ಕಂತಹ ಒಂದು ಪರಿಹಾರ, ಸರ್ಕಾರಕ್ಕೆ ನಾವು ಕೊಡ್ತಕ್ಕಂತಹ ಒಂದು ನಮ್ಮ ಒಂದು ಹಣದ ಒಂದು ದಾನ ಅಂತ ಹೇಳ್ತೀವಿ. ಅದನ್ನು ಸಾರ್ವಜನಿಕ ವರಮಾನದಲ್ಲಿ ಸೇರಿಸಲಾಗಿಲ್ಲ. ಹೀಗಾಗಿ ಅದನ್ನು ಸಹ ಸೇರಿಸಬೇಕು ಅಂತ ಸೆಲಿಗ್ಮನ್ ಅವರು ಏನು ಮಾಡ್ತಾರೆ, ಉಚಿತ ವರಮಾನದ ಬಗ್ಗೆ ಕುರಿತು ಹೇಳ್ತಾರೆ. ಇನ್ನು ಅದೇ ರೀತಿಯಾಗಿ ಮತ್ತೊಂದು ಮುಂದುವರೆದು ಮತ್ತೊಂದು ಹೇಳ್ತಾರೆ, ಕಾಂಟ್ರಾಕ್ಚುವಲ್ ರೆವೆನ್ಯೂ ಅಂದರೆ ಒಪ್ಪಂದದ ವರಮಾನ. ಇದು ಸಹ ಸಾರ್ವಜನಿಕ ವರಮಾನದಲ್ಲಿ ಕಂಡು ಬರಬೇಕು. ಇದನ್ನು ಸಹ ಕ್ರೋಢೀಕರಿಸಿಕೊಳ್ಬೇಕು ಅಂತ ಸಾರ್ವಜನಿಕ ವರಮಾನದಲ್ಲಿ ಈ ಒಂದು ಸೆಲಿಗ್ಮನ್ ಅವರ ವರ್ಗೀಕರಣದಲ್ಲಿ ನಾವಿಲ್ಲಿ ಹೇಳ್ಬೋದು. ಈಗ ಒಪ್ಪಂದದ ಪ್ರಕಾರ ಸರ್ಕಾರ ಸಂಗ್ರಹಿಸುವ ಒಂದು ವರಮಾನವನ್ನು ಒಪ್ಪಂದದ ಒಂದು ವರಮಾನವೆಂದು ಕರೆಯಲಾಗ್ತದೆ. ವಾಟ್ ಈಸ್ ಅ ಕಾಂಟ್ರಾಕ್ಚುವಲ್ ರೆವೆನ್ಯೂ? ಹಿಯರ್ ಎಕ್ಸಾಂಪಲ್ಸ್ ಲೈಕ್ ಏನು, ಮೈನಿಂಗ್ ಲ್ಯಾಂಡ್ಸ್, ಗಣಿ ಭೂಮಿಗಳಂತ ಹೇಳ್ತೀವಿ. ಇಲ್ಲೇ ಗೋಕಾಕದಲ್ಲಿ ನೀವು ಹೋಗಿ ನೋಡಿದಾಗ ನಿಮಗೆ ಯು ವಿಲ್ ಗೆಟ್ ಸಮ್ ಮೈನ್ಸ್. ಇಲ್ಲಿ ನಿಮಗೆ ಮೈನ್ಗಳು ಸಿಗ್ತದೆ. ಅದು ಕ್ವಾರೀಸ್ ಇರ್ಬೋದು, ಅಂದರೆ ಕಲ್ಲು ಗಣಿ ಪ್ರದೇಶಗಳಂತ ಹೇಳ್ತೀವಿ. ಈ ರೋಡಲ್ಲಿ ಮಾಡ್ತಕ್ಕಂತಹ ಈ ಒಂದು ಕಡಿ ಅಂತ ಏನು ಹೇಳ್ತೀವಿ, ಅದೇ ರೀತಿಯಾಗಿ ಅನೇಕ ಮತ್ತು ಇಲ್ಲಿ ಬೆಳಗಾವಿ ಹತ್ತಿರ ಹೋದಾಗ ವಿಲ್ ಗೆಟ್ ಅಲ್ಯೂಮಿನಿಯಂ ಓರ್ಸ್. ಅದೇ ರೀತಿಯಾಗಿ ಬಾಕ್ಸೈಟ್ ಎಂಬ ಅದಿರು ಸಿಗ್ತದೆ. ಅನೇಕ ರೀತಿಯ ಒಂದು ಅದಿರುಗಳು ಈ ಒಂದು ಗಣಿ ಭಾಗದಲ್ಲಿ ಸಿಗ್ತದೆ. ಸರ್ಕಾರ ಏನು ಮಾಡ್ತದೆ, ಅವುಗಳನ್ನು ಖಾಸಗಿ ವ್ಯಕ್ತಿಗಳಿಗೆ, ಖಾಸಗಿ ಕಂಪನಿಗಳಿಗೆ ಬಾಡಿಗೆಯ ಮೂಲಕ ಅದನ್ನು ಕೊಡ್ತದೆ. ಇಷ್ಟು ಅವಧಿಗೆ ನೀವು ಈ ಒಂದು ಭೂಮಿಯನ್ನು ಉಪಯೋಗ ಮಾಡಿಕೊಂಡ್ರೆ ಅದಕ್ಕೆ ಸಂಬಂಧಪಟ್ಟು ಏನು ನೀವು ಉತ್ಪಾದನೆ ಆಗ್ತದೆ, ಇಷ್ಟು ಪ್ರಮಾಣದ ಒಂದು ಹಣವನ್ನು ನಮಗೆ ನೀವು ಕೊಡತಕ್ಕದ್ದು. ಈ ರೀತಿಯಾಗಿ ಒಪ್ಪಂದ ಮಾಡಿಕೊಡ್ತದೆ. 1 ವರ್ಷ, 2 ವರ್ಷ, 10 ವರ್ಷ, 15 ವರ್ಷ. ಈ ರೀತಿಯ ಒಂದು ಒಪ್ಪಂದವನ್ನು ಮಾಡಿಕೊಂಡು ಆ ಮೂಲಕ ಪಡೆದಂಥ ಹಣವೂ ಸಹ ಏನಾಗ್ತದೆ, ಸಾರ್ವಜನಿಕ ವರಮಾನವೆಂದು ಅದು ಪರಿಗಣಿಸಲ್ಪಡ್ತದೆ. ಹೀಗಾಗಿ ಈ ಒಂದು ಭೂಮಿ ಇರ್ಬೋದು, ಗಣಿಗಳಿರ್ಬೋದು, ಮತ್ತು ಅದೇ ರೀತಿಯಾಗಿ ಸಾರ್ವಜನಿಕ ಉದ್ಯಮಗಳಿಂದ ಬರ್ತಕ್ಕಂಥ ಒಂದು ವರಮಾನದ ಒಂದು ಒಪ್ಪಂದ ಸಾರ್ವಜನಿಕ ವರಮಾನವಾಗಿದೆ ಅಂತ ಯಾರು ಹೇಳ್ತಾರೆ, ಸೆಲಿಗ್ಮನ್ ಅವರ ಒಂದು ವರ್ಗೀಕರಣ ಹೇಳ್ತಾರೆ. ಓಕೆ, ಗೊತ್ತಾಯ್ತಲ್ಲ? ಮೊದಲನೇದ್ದು, ಎರಡನೇದ್ದು, ಮೂರನೇದ್ದು ಮುಗೀತೆ. ಈಗ ನಾಲ್ಕನೇದ್ದು. ಇದು ಸಹ ಒಂದು ವ್ಯಾಪಕತೆಯ ದೃಷ್ಟಿಯಿಂದ ಸಂಕುಚಿತಗೊಂಡಿದೆ ಅಂತ ಹೇಳಿ ಮತ್ತೆ ನಾಲ್ಕನೆಯ ಒಬ್ಬ ಪ್ರಮುಖ ಅರ್ಥಶಾಸ್ತ್ರಜ್ಞರಾದ ಯಾರು, ಲುಟೀಸ್. ಲುಟೀಸ್ ಅವರು ಏನು ಮಾಡಿದರು, ಇಲ್ಲಿಯೂ ಸಹ ಕೆಲವು ಸಂಗತಿಗಳನ್ನು ಸೇರಿಸಬೇಕಾಗಿತ್ತು ಸಾರ್ವಜನಿಕ ವರಮಾನದಲ್ಲಿ. ಅದೇ ಸೇರಿಸದೇ ಇದ್ದಿದ್ದರಿಂದ ಏನಾಗಿದೆ, ಅದರ ಒಂದು ವ್ಯಾಪ್ತಿ ಸಂಕುಚಿತಗೊಂಡಿದೆ. ಇವರು ಮುಂದುವರೆದು ಏನು ಹೇಳ್ತಾರೆ, ಸಾರ್ವಜನಿಕ ವರಮಾನ ಮತ್ತೆ ಏನನ್ನು ಒಳಗೊಳ್ಳಬೇಕು ಅಂತ ಹೇಳ್ತಾರೆ ಅಂದರೆ ಆಡಳಿತಾತ್ಮಕ ವರಮಾನಗಳು, ಅಡ್ಮಿನಿಸ್ಟ್ರೇಟಿವ್ ಸೋರ್ಸಸ್. ಆಡಳಿತಾತ್ಮಕ ವರಮಾನಗಳಲ್ಲಿ ಹೇಳ್ತಾ ಇದ್ದೇವೆ ಈಗಾಗಲೇ ಅನೇಕ ರೀತಿಯ ವರಮಾನಗಳನ್ನು ಈಗಾಗಲೇ ನಾನು ಹೇಳಿದ್ದೀನಿ. ಅಲ್ಲಿ ಬರ್ತಕ್ಕಂಥದ್ದು ಯಾವುದು, ಒಂದು ಶುಲ್ಕಗಳು ಅಂತ ಇರ್ಬೋದು, ಅಂದರೆ ಫೀಸ್ ಅಂತ ಹೇಳ್ತೀವಿ. ಫೀಸ್ಗೆ ಉದಾಹರಣೆಯನ್ನು ಕೊಡ್ರಿ ಅಂತ ಹೇಳಿದಾಗ ನೀವು ಯಾವ್ದು ಕೊಡ್ತೀರಿ, ನೀವು ವಿದ್ಯಾರ್ಥಿಗಳು ಮಹಾವಿದ್ಯಾಲಯದಲ್ಲಿ ನೀವು ಪ್ರವೇಶವನ್ನು ಪಡೀತಕ್ಕಂಥ ಸಂದರ್ಭದಲ್ಲಿ ಫೀಸ್ ಕೊಟ್ಟೆ ನೀವು ಇಲ್ಲಿ ಅನುಮತಿಯನ್ನು ಪಡಿತೀರಿ, ಇಲ್ಲಿ ಪ್ರವೇಶವನ್ನು ಪಡಿತೀರಿ. ಅದೇ ರೀತಿಯಾಗಿ ನಿಮ್ಮ ವಿದ್ಯಾರ್ಜನೆ ಪ್ರಾರಂಭವಾದ ಮೇಲೆ ಅನೇಕ ರೀತಿಯ ಶುಲ್ಕಗಳನ್ನು ನಿಮ್ಮ ಮೇಲೆ ಹಾಕಲಾಗ್ತದೆ. ಆ ಎಲ್ಲ ಶುಲ್ಕಗಳನ್ನು ಪಡೆದಾಗ ನಿಮಗೆ ಇಲ್ಲಿ ವಿದ್ಯಾರ್ಜನೆ ಮಾಡಲಿಕ್ಕೆ ನಿಮಗೆ ಅದು ಹಂತ ಹಂತವಾಗಿ ನಿಮಗೆ ಬರಲಿಕ್ಕೆ ಸಾಧ್ಯವಿದೆ ಅಂತ ಹೇಳಿ. ಅದೇ ರೀತಿಯಾಗಿ ವಿಶೇಷ ಕಂದಾಯಗಳಾಯಿತು. ಈ ಎಲ್ಲ ಸಂಗತಿಗಳು ಎಲ್ಲಿ ಕಂಡು ಬರ್ತದೆ, ನಮಗೆ ಈ ಒಂದು ಆಡಳಿತಾತ್ಮಕ ವರಮಾನಗಳಲ್ಲಿ ಇದು ಕಂಡು ಬರ್ತದೆ. ಓಕೆ, ಇದನ್ನು ಸಹ ಅದು ಒಳಗೊಳ್ಳಬೇಕು ಅಂತ ಯಾರು ಹೇಳ್ತಾರೆ, ಲುಟೀಜ್ ಅವರ ಒಂದು ಸಾರ್ವಜನಿಕ ವರಮಾನದ ವರ್ಗೀಕರಣ ಹೇಳ್ತಾರೆ. ಇನ್ನು ವಾಣಿಜ್ಯ ಸ್ವರೂಪದ ವರಮಾನ. ಈಗ ವಾಣಿಜ್ಯ ಸ್ವರೂಪದ ವರಮಾನ ಅಂದರೆ ಕಮರ್ಷಿಯಲ್ ಸೋರ್ಸಸ್ ಅಂತ ಹೇಳ್ತೇವೆ. ಈಗ ಸರ್ಕಾರ ಏನು ಮಾಡ್ತದೆ, ಕೆಲವು ಸೇವೆಗಳನ್ನು ಸಾರ್ವಜನಿಕರಿಗೆ ಒದಗಿಸಿಕೊಡ್ತದೆ. ಸಾರಿಗೆ ವ್ಯವಸ್ಥೆ ಇರ್ತದೆ. ರಸ್ತೆ ಸಾರಿಗೆ ಇರ್ಬೋದು, ವಾಯು ಸಾರಿಗೆ ಇರ್ಬೋದು, ಆಮೇಲೆ ಜಲ ಸಾರಿಗೆ ಇರ್ಬೋದು. ಇವುಗಳ ಮೂಲಕ ಏನು ಮಾಡ್ತದೆ, ಸರ್ಕಾರ ಬೆಲೆಗಳನ್ನು ಹಾಕ್ತದೆ. ಹಾಗೆ ನಿಮಗೆ ಉಚಿತ ಪ್ರಯಾಣ ಮಾಡಲಿಕ್ಕೆ ಕೊಡುವುದಿಲ್ಲ. ಸರ್ಕಾರಿ ಸೇವೆಯನ್ನು ನೀವು ಪಡೆದುಕೊಂಡಾಗ ಅದಕ್ಕೆ ಬೆಲೆಯನ್ನು ಕೊಡಬೇಕಾಗ್ತದೆ. ಟಿಕೆಟ್ ಮೂಲಕ ಅದು ಬೆಲೆಯನ್ನು ಸಂಗ್ರಹಿಸ್ತದೆ. ಈ ರೀತಿಯ ಒಂದು ವರಮಾನವು ಸಹ ಸಾರ್ವಜನಿಕ ಒಂದು ಆದಾಯವಾಗಿದೆ ಅಥವಾ ವರಮಾನವಾಗಿದೆ ಅಂತ ಹೇಳಲಾಗ್ತದೆ. ಇನ್ನು ಅದೇ ರೀತಿಯಾಗಿ ಇದರ ಜೊತೆಗೆ ಮತ್ತೆ ತೆರಿಗೆಗಳನ್ನು ಸಹ ನಾವು ಸಾರ್ವಜನಿಕ ವರಮಾನದಲ್ಲಿ ಸೇರಿಸಬೇಕು. ಇದಕ್ಕೆ ಪ್ರತ್ಯೇಕವಾದಂಥ ಒಂದು ಪ್ರಾಮುಖ್ಯತೆಯನ್ನು ಲುಟೀಜ್ ಅವರು ನೀಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಇವುಗಳ ಹೊರತಾಗಿ ಮತ್ತೆ ನಮಗೆ ಸಾರ್ವಜನಿಕ ವರಮಾನದ ಕೊರತೆ ಬಿದ್ದಾಗ ಏನು ಮಾಡಬೇಕು, ಸಾಲ, ಸಾರ್ವಜನಿಕ ಸಾಲ, ಅದು ಸಹ ನಮ್ಮ ಒಂದು ವರಮಾನವಾಗಿದೆ. ಈಗ ನಾವೇ ಏನು ಮಾಡ್ತಿದ್ದೀವಿ, ಒಂದು ಮನೆಯನ್ನು ಕಟ್ತಾ ಇದ್ದೀವಿ, ನಮ್ಮ ವರಮಾನ ಅದಕ್ಕೆ ಸಾಕಾಗುವುದಿಲ್ಲ. ಆಗ ಏನು ಮಾಡ್ತೀವಿ, ನಾವು ಎಲ್ಲಿ ಹೋಗ್ತೀವಿ, ಬ್ಯಾಂಕಿಗೆ ಹೋಗ್ತೀವಿ, ಸಾಲವನ್ನು ಮಾಡ್ತೀವಿ.
ಸೊ ಸಾಲ ಮಾಡಿದ ತಕ್ಷಣ ಅದು ಬ್ಯಾಂಕಿನ ಹಣ ಏನಾಗ್ತದೆ, ನಮ್ಮ ಹಣವಾಗಿ ಬಿಡ್ತದೆ. ಸಾರ್ವಜನಿಕ ಸಾಲ ಇದೇ ರೀತಿಯಾಗಿ ನಾವು ಅದನ್ನು ಪರಿಗಣಿಸಬೇಕು. ಓಕೆ, ಸೊ ಬ್ಯಾಂಕ್ಗಳು ಸಹ ಏನು ಮಾಡ್ತವೆ, ವ್ಯಕ್ತಿಗಳಿಗೆ, ಸರ್ಕಾರಗಳಿಗೆ ಸಾಲವನ್ನು ಕೊಡ್ತಾವೆ. ಸೊ ಎಲ್ಲಿ ನಮಗೆ ಕೊರತೆ ಆಗ್ತದೆ ಹಣ, ಆ ಒಂದು ಹಣವನ್ನು ನಾವು ನಮ್ಮ ಕಾರ್ಯಗಳನ್ನ ಪೂರ್ಣಗೊಳಿಸುವ ಸಲುವಾಗಿ ಉಪಯೋಗ ಮಾಡಬೇಕು. ಆದ್ದರಿಂದ ಸಾರ್ವಜನಿಕ ಸಾಲವೂ ಸಹ ಎಲ್ಲಿ ಕಂಡು ಬರ್ತದೆ, ಸಾರ್ವಜನಿಕ ವರಮಾನದಲ್ಲಿ ಕಂಡು ಬರ್ತದೆ. ಇನ್ನು ಕೊಡುಗೆಗಳು ಮತ್ತು ದತ್ತಿ ನಿಧಿಗಳು, ಅದೇ ಹೇಳಿದೆ ಕಾಂಟ್ರಿಬ್ಯೂಷನ್ಸ್, ಅದೇ ರೀತಿಯಾಗಿ ಈ ಒಂದು ದತ್ತಿ ನಿಧಿಗಳನ್ನು ಸಹ ನಾವು ಇಲ್ಲಿ ಸೇರ್ಪಡಿಸಬೇಕು. ಅದೇ ರೀತಿಯಾಗಿ ವರ್ಗಾವಣೆ ವರಮಾನಗಳು. ಸೊ ವರ್ಗಾವಣೆ ವರಮಾನಗಳಂದ್ರೆ ಏನು, ಪಿಂಚಣಿಗಳು ಅಂತ ಹೇಳ್ತೀವಿ, ವಿಧವಾ ವೇತನ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಅಂಗವಿಕಲರಿಗೆ ಕೊಡ್ತಕ್ಕಂತಹ ಅನೇಕ ರೀತಿಯ ಸರ್ಕಾರದ ಪ್ರಯೋಜನದ ಒಂದು ವರಮಾನಗಳು ಅಂತ ಹೇಳ್ಬೋದು. ಸೊ ಈ ರೀತಿಯ ವರಮಾನಗಳು ಸಹ ಎಲ್ಲಿ ಕಂಡು ಬರಬೇಕು ಅಂತ ಹೇಳಿದ್ರೆ ಸಾರ್ವಜನಿಕ ವರಮಾನದಲ್ಲಿ ಕಂಡು ಬರಬೇಕು ಅಂತ ಲುಟೀಜ್ ಅವರ 4ನೇ ಒಂದು ವರ್ಗೀಕರಣ ನಮಗೆ ಇಲ್ಲಿ ಹೇಳಿಕೊಡ್ತದೆ. ಇನ್ನು ಮುಂದುವರೆದು ಇದು ಸಹ ಮತ್ತೆ ವಿಮರ್ಶೆಗೆ ಒಳಪಡಿತು. ಸೊ ಹೀಗಾಗಿ ಪ್ರೊಫೆಸರ್ ಡಾಲ್ಟನ್ ಅವರು ತಮ್ಮ ವರ್ಗೀಕರಣದಲ್ಲಿ ಯಾವ ರೀತಿಯಾಗಿ ಸಾರ್ವಜನಿಕದ ಬಗ್ಗೆ ಹೇಳ್ತಾರೆ ಅಂದರೆ, ವರಮಾನದ ಬಗ್ಗೆ ಹೇಳ್ತಾರೆ ಅಂದರೆ, ಸೊ ಇವರ ಪ್ರಕಾರ ಸಾರ್ವಜನಿಕ ವರಮಾನವನ್ನು 12 ವಿಧಗಳಲ್ಲಿ ಅವರು ವಿಂಗಡಣೆ ಮಾಡಿದ್ದಾರೆ. ಯಾರು? ಪ್ರೊಫೆಸರ್ ಡಾಲ್ಟನ್ ಅವರು. ಸೊ ಇವರ ಪ್ರಕಾರ ತೆರಿಗೆಗಳು, 2ನೇದು ಕೊಡುಗೆಗಳು ಮತ್ತು ನಷ್ಟ ಪರಿಹಾರಗಳು, 3ನೇದು ಕಡ್ಡಾಯ ಸಾಲಗಳು, 4ನೇದು ಸಾರ್ವಜನಿಕ ಆಸ್ತಿಗಳು, 5ನೇದು ಸಾರ್ವಜನಿಕ ಉದ್ಯಮಗಳು, 6ನೇದು ನ್ಯಾಯಾಲಯದ ದಂಡಗಳು, 7ನೇದು ಶುಲ್ಕ ಮತ್ತು ಇತರ ಪಾವತಿಗಳು, 8ನೇದು ವಿಶೇಷ ಕಂದಾಯಗಳು, 9ನೇದು ಸಾರ್ವಜನಿಕ ಏಕಸ್ವಾಮ್ಯತೆಯ ಲಾಭಗಳು ಮತ್ತು ಅದೇ ರೀತಿಯಾಗಿ 10ನೇದು ಟಂಕಸಾಲೆಯ ಆದಾಯ, 11 ಐಚ್ಛಿಕ ಕೊಡುಗೆಗಳು, 12ನೇದು ಕಾಣಿಕೆಗಳು ಮತ್ತು ಯುದ್ಧದ ಪರಿಹಾರಗಳು. ಸೊ ಇವೆಲ್ಲವೂ ಎಲ್ಲಿ ಕಂಡು ಬರ್ಬೇಕಂತ ಹೇಳ್ತಾರೆ, ಸಾರ್ವಜನಿಕ ವರಮಾನದಲ್ಲಿ ಇವು ಸಹ ಅಲ್ಲಿ ಒಳಗೊಳ್ಳಬೇಕು ಅಂತ ಪ್ರೊಫೆಸರ್ ಡಾಲ್ಟನ್ ಅವರು ಏನು ಮಾಡ್ತಾರೆ, ತಮ್ಮ ಸಾರ್ವಜನಿಕ ವರಮಾನದ ವರ್ಗೀಕರಣದಲ್ಲಿ ಈ ರೀತಿಯ 12 ವಿಂಗಡಣೆಗಳನ್ನು ಅವರು ಹೇಳಿದ್ದಾರೆ. ಸೊ ಈಗ ತೆರಿಗೆಗಳು ನಿಮಗೆ ಗೊತ್ತಾಯಿತು, ಕೊಡುಗೆಗಳು ಮತ್ತು ನಷ್ಟ ಪರಿಹಾರಗಳನ್ನು ತಿಳ್ಕೊಂಡ್ರಿ. ಕಡ್ಡಾಯ ಸಾಲಗಳು, ಸೊ ಈಗ ನಾವು ಅನಿವಾರ್ಯವಾಗಿ ಸಾಲಗಳನ್ನು ಮಾಡಲೇಬೇಕು. ಓಕೆ, ಸಾಲಗಳನ್ನು ಮಾಡದಿದ್ದಾಗ ಏನಾಗ್ತದೆ, ನಮ್ಮ ಚಟುವಟಿಕೆಗಳ ಒಂದು ಕಾರ್ಯಗಳು ಅರ್ಧಂಬರ್ಧ ನಿಂತು ಹೋಗಿಬಿಡ್ತಾವೆ. ಮಾಡದೇ ಇದ್ದಾಗ ಸಾಲಗಳನ್ನು ಮಾಡಿ ಅವುಗಳನ್ನು ನಾವು ಪೂರ್ತಿಗೊಳಿಸಬೇಕಾಗ್ತದೆ. ಕಡ್ಡಾಯ ಸಾಲಗಳು ಇರ್ತವೆ ಕೆಲವೊಂದು. ಅದೇ ರೀತಿಯಾಗಿ ಸಾರ್ವಜನಿಕ ಆಸ್ತಿಗಳು. ಸೊ ಇದರೊಂದಿಗೆ ಸಾರ್ವಜನಿಕ ಆಸ್ತಿಗಳು ಅಂದರೆ ಏನು, ಗೌರ್ಮೆಂಟ್ ಬಿಲ್ಡಿಂಗ್ಸ್. ಓಕೆ, ಸರ್ಕಾರಿ ಈ ಒಂದು ಕಟ್ಟಡಗಳು ಏನು ಅಂತ ಹೇಳ್ತೀವಿ, ಅದು ಏನು ಅನೇಕ ರೀತಿಯ ಇಲಾಖೆಗೆ ಸಂಬಂಧಪಟ್ಟಂಥ ಒಂದು ಕಟ್ಟಡಗಳಿರೋದು, ಅವುಗಳು ಆಸ್ತಿಗಳು. ಅದೇ ರೀತಿಯಾಗಿ ಕಾರ್ಖಾನೆಗಳಿರ್ಬೋದು, ಸಾರ್ವಜನಿಕ ವಲಯದ ಉದ್ಯಮಿಗಳು, ಇನ್ನು ನ್ಯಾಯಾಲಯದ ದಂಡಗಳು. ಸೊ ಈಗ ವ್ಯಕ್ತಿಗಳು ಯಾವುದೇ ರೀತಿಯ ಒಂದು ಅನೈತಿಕ ಚಟುವಟಿಕೆಗಳಲ್ಲಿ, ಕಾನೂನುಬಾಹಿರ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಾಗ ಅಥವಾ ಅಪರಾಧಗಳನ್ನು ಮಾಡಿದಾಗ ನ್ಯಾಯಾಲಯ ವಿಧಿಸ್ತಕ್ಕಂಥ ದಂಡ, ಅದು ಸಹ ದಂಡದ ಹಣ ಸರ್ಕಾರಕ್ಕೆ ಸಾರ್ವಜನಿಕ ವರಮಾನದ ರೂಪದಲ್ಲಿ ಹೋಗ್ತದೆ. ಇನ್ನು ಅದೇ ರೀತಿಯಾಗಿ ಶುಲ್ಕಗಳು, ಈಗಾಗಲೇ ಹೇಳಿದ್ದೀನಿ, ಶುಲ್ಕಗಳು ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ನೀವು ಕೊಡ್ತಕ್ಕಂಥ ಒಂದು ಹಣ ಮತ್ತು ಇತರ ಪಾವತಿಗಳು, ಸೇವೆಗಳನ್ನು ಪಡೆದಿದ್ದಾಗ ಶುಲ್ಕಗಳನ್ನು ಕೊಡ್ತೀರಿ. ಸೊ ಈ ರೀತಿಯ ಹಣವು ಸಹ, ಮತ್ತು ವಿಶೇಷ ಕಂದಾಯಗಳು. ಸೊ ಈ ರೀತಿಯಾಗಿ ಅನೇಕ ಟಂಕಸಾಲೆಯ ಆದಾಯ. ಸೊ ಟಂಕಸಾಲೆ ಅಂದರೆ ಏನು, ನಾಣ್ಯಗಳನ್ನು ಎಲ್ಲಿ ಉತ್ಪಾದನೆ ಮಾಡಲಾಗ್ತದೆ, ಟಂಕಸಾಲೆಗಳ ಒಂದು ಆದಾಯ. ಸೊ ಅವುಗಳು ಮಾಡ್ತಕ್ಕಂಥ ಒಂದು ಆದಾಯ ಸಹ ಅಂತ ಹೇಳ್ಬೋದು. ಇನ್ನು ಐಚ್ಛಿಕ ಕೊಡುಗೆಗಳು, ನಮ್ಮ ಇಚ್ಛೆಯಿಂದ ಕೊಡ್ತಕ್ಕಂಥ, ಸರ್ಕಾರ ಕೊಡ್ತಕ್ಕಂಥ ಕೊಡುಗೆಗಳು, ಅದು ಭೂಮಿಯ ಒಂದು ರೂಪದಲ್ಲಿರಬಹುದು, ಅದೇ ರೀತಿಯಾಗಿ ಹಣದ ಒಂದು ರೂಪದಲ್ಲಿರಬಹುದು, ಅಥವಾ ಇನ್ನಿತರ ಅನೇಕ ರೂಪಗಳಲ್ಲಿ ನಾವು ಈ ಒಂದು ಐಚ್ಛಿಕ ಕೊಡುಗೆಗಳನ್ನು, ನಮ್ಮ ಇಚ್ಛೆಯಿಂದ ಕೊಡ್ತಕ್ಕಂಥ ಕೊಡುಗೆಗಳು ಸಹ ಸಾರ್ವಜನಿಕ ವರಮಾನಗಳು ಆಗಿದ್ದಾವೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಕಾಣಿಕೆಗಳಿರ್ಬೋದು ಮತ್ತು ಯುದ್ಧದ ಪರಿಹಾರಗಳು. ಸೊ ಈ ರೀತಿಯ ಎಲ್ಲ ಸಂಗತಿಗಳನ್ನು ಒಳಗೊಂಡರೆ ಅದು ಸಾರ್ವಜನಿಕ ವರಮಾನ ಅಂತ ಕರೆಸಿಕೊಳ್ತದ ಅಂತ ಪ್ರೊಫೆಸರ್ ಡಾಲ್ಟನ್ ಅವರ ಒಂದು ವರ್ಗೀಕರಣದ ಮೂಲಕ ಇಲ್ಲಿ ಹೇಳ್ಬೋದು. ಸೊ ಇದು ಸಹ ಮತ್ತೆ ಇದು ಒಂದು ಟೀಕೆಗೆ ಒಳಪಟ್ಟಿದೆ ಅಂತ ಹೇಳ್ಬೋದು. ಸೊ ಈ ರೀತಿಯ ಒಂದು ವಿಂಗಡಣೆ ಉತ್ತಮವಾಗಿದೆ. ಆದಾಗ್ಯೂ ಸಹ ಅನೇಕ ತತ್ವಗಳ ಬಗ್ಗೆ ಇದಕ್ಕೆ ಯಾವುದೇ ರೀತಿಯ ಒಂದು ಆಧಾರ ಇದಕ್ಕೆ ಕಂಡು ಬರದೇ ಇದ್ದುದರಿಂದ ಇದು ವ್ಯಾಪಕವಾದಂತಹ ಒಂದು ಟೀಕೆಗೆ ಒಳಪಟ್ಟಿದ್ದು. ಪ್ರತಿಯೊಂದನ್ನು ಸಾರ್ವಜನಿಕ ತತ್ವಗಳ ಆಧಾರದ ಮೇಲೆ ನಾವು ವಿಂಗಡಣೆ ಮಾಡಿ ಅವುಗಳಿಗೆ ಅನ್ವಯಿಸಿ ಹೇಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಓಕೆ, ಪ್ರತಿಯೊಂದನ್ನು ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಸೊ ಹೀಗಾಗಿ ಇದು ಸಹ ಟೀಕೆಗೆ ಒಳಪಟ್ಟಿತು. ಕೊನೆಯದಾಗಿ ಟೇಲರ್ ಅವರು ಏನು ಮಾಡಿದರು, ತಮ್ಮ ವರ್ಗೀಕರಣವನ್ನು ಹೇಳಿದರು. ಸೊ ಅವರ ಪ್ರಕಾರ ಅವರು ಮತ್ತೆ ಮುಂದುವರೆದು ಹೇಳ್ತಾರೆ, ಇಲ್ಲಿ ಸಹಾಯಧನ ಅನ್ನುವ ಅಂಶವನ್ನು ನೀವು ಎಲ್ಲೂ ಇಲ್ಲಿ ಕೇಳಿಲ್ಲ. ಸೊ ಹೀಗಾಗಿ ಗ್ರ್ಯಾಂಟ್ ಇನ್ ನೀಡ್. ಸೊ ಈಗ ಒಂದು ನಿರ್ದಿಷ್ಟ ಉದ್ದೇಶದ ಸಲುವಾಗಿ ಸರ್ಕಾರ ಹಣಕಾಸಿನ ನೆರವನ್ನು ಅದು ಕೊಡ್ತದೆ ಅಂತ ಹೇಳ್ಬೋದು. ಸೊ ನಿರ್ದಿಷ್ಟ ಉದ್ದೇಶಗಳಂದ್ರೆ ಏನು, ವಾಟ್ ಆರ್ ದ ಗ್ರ್ಯಾಂಟ್ ಇನ್ ನೀಡ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಪ್ರೊವೈಡ್ ಆರ್ ಸ್ಟೇಟ್ ಗೌರ್ಮೆಂಟ್ ಪ್ರೊವೈಡ್ಸ್ ಟು ದ ಸ್ಕೀಮ್ಸ್ ಲೈಕ್ ಹೆಲ್ತ್. ಓಕೆ, ಹೆಲ್ತ್ ಅಂದರೆ ಏನು, ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು. ಅದೇ ರೀತಿಯಾಗಿ ಶಿಕ್ಷಣ, ಎಜುಕೇಷನ್. ಸೊ ಅದೇ ರೀತಿಯಾಗಿ ಸಾರ್ವಜನಿಕರಿಗೆ ಆರೋಗ್ಯದ ಸೌಲಭ್ಯ, ಶಿಕ್ಷಣದ ಸೌಲಭ್ಯ ಮತ್ತು ಸಾಮಾಜಿಕ ಭದ್ರತೆಯ ಉದ್ದೇಶಗಳು, ಸೋಷಿಯಲ್ ಸೆಕ್ಯೂರಿಟಿ ಮೆಜರ್ಸ್.
ಸೊ ಈ ಎಲ್ಲ ಉದ್ದೇಶಗಳಿಗಾಗಿ ನಾವು ಕೊಡ್ತಕ್ಕಂಥ ಒಂದು ಹಣ ಅದು ಸಹ ಸಾರ್ವಜನಿಕ ವರಮಾನದಲ್ಲಿ ಅದನ್ನು ಪರಿಗಣಿಸಬೇಕು ಅಂತ ಯಾರು ಹೇಳ್ತಾರೆ, ಟೇಲರ್ ಅವರ ಪ್ರಕಾರ ಇಲ್ಲಿ ಹೇಳ್ಬೋದು. ಇದರೊಂದಿಗೆ ಆಡಳಿತಾತ್ಮಕ ವರಮಾನವೂ ಸಹ ಇರಬೇಕು ಅಂತ ಹೇಳ್ತಾರೆ. ಇಲ್ಲಿ ಆಡಳಿತಾತ್ಮಕ ವರಮಾನ ಈಗಾಗಲೇ ಹೇಳಿದ್ದೀನಿ, ವಾಣಿಜ್ಯ ಸ್ವರೂಪದ ವರಮಾನಗಳನ್ನು ಸಹ ಇದು ಒಳಗೊಂಡಿರಬೇಕು ಮತ್ತು ಇದರೊಂದಿಗೆ ತೆರಿಗೆಗಳು ಸಹ ಇಲ್ಲಿ ಇರಬೇಕು. ಸೊ ಈ 4 ರೀತಿಯ ಸಹಾಯಧನ ಅಂದರೆ ಗ್ರ್ಯಾಂಟ್ ಇನ್ ಏಡ್, ಆಮೇಲೆ ಎರಡನೇದು ಆಡಳಿತಾತ್ಮಕ ವರಮಾನ ಅಡ್ಮಿನಿಸ್ಟ್ರೇಟಿವ್ ರೆವೆನ್ಯೂ, ಮೂರನೇದು ಕಮರ್ಷಿಯಲ್ ರೆವೆನ್ಯೂ ವಾಣಿಜ್ಯ ಸ್ವರೂಪದ ವರಮಾನ, ನಾಲ್ಕನೇದು ತೆರಿಗೆಗಳು. ಇವುಗಳನ್ನು ನಾವು ಏನು ಮಾಡ್ಬೋದು, ಸಾರ್ವಜನಿಕ ತತ್ವಗಳಿಗೆ ಅನ್ವಯಿಸಿ ಹೇಳಲಿಕ್ಕೆ ಸಾಧ್ಯವಿದೆ. ಸಾರ್ವಜನಿಕ ವರಮಾನದ ತತ್ವಗಳಿಗೆ ನಾವು ಅನ್ವಯಿಸಿ ಹೇಳಲಿಕ್ಕೆ ಸಾಧ್ಯವಿದೆ. ಸೊ ಈ ರೀತಿಯ ಸಂಗತಿಗಳನ್ನು ಒಳಗೊಂಡರೆ ಅದು ಅತ್ಯಂತ ಸೂಕ್ತವಾದಂತಹ ಸಾರ್ವಜನಿಕ ವರಮಾನವಾಗ್ತದೆ ಅಂತ ಯಾರು ಹೇಳ್ತಾರೆ, ಟೇಲರ್ ಅವರು ಹೇಳ್ತಾರೆ. ಸೊ ಇವೆಲ್ಲ ಈ ಒಂದು ಸಾರ್ವಜನಿಕ ವರಮಾನದ ವರ್ಗೀಕರಣದ ಒಂದು ವಿವರಣೆ. ಇದು ನಿಮ್ಮ ಸಿಲೆಬಸ್ಸಿಗೆ ಇಲ್ಲ, ಆದರೂ ಸಹ ಸ್ವಲ್ಪ ಬೇಸಿಕ್ ನಾಲೆಜ್ ಗೊತ್ತಿರಲಿ ಅಂತ ಇದನ್ನು ಹೇಳಿದ್ದೀನಿ. ಇನ್ ಕೇಸ್ ಬಂದರೂ ಸಹ ಎಕ್ಸಾಮ್ದಲ್ಲೇ ಬಿಟ್ಟು ಬರಬೇಡ್ರಿ, ಬರೀರಿ. ಓಕೆ, ಯಾಕಂದರೆ ಇದು ಓಲ್ಡ್ ಸಿಲೆಬಸ್ದಲ್ಲಿತ್ತು, ಇದರ ನಾಲೆಜ್ ಇದು ಬೇಸಿಕ್ ಬೇಕಾಗ್ತದೆ ನಿಮಗೆ. ಓಕೆ, ಸೊ ಈಗ ಸಾರ್ವಜನಿಕ ವರಮಾನದ ಮೂಲಗಳನ್ನು ವಿವರಿಸಿ ಅಂತ ಹೇಳಿದಾಗ ಈ ಎಲ್ಲ ಸಂಗತಿಗಳಲ್ಲಿ ಬರ್ತಾವೆ. ಓಕೆ, ಸೊ ಹೀಗಾಗಿ ಅದಕ್ಕೆ ಇಲ್ಲ ಅಂತ ಹೇಳಿದ್ದೀನಿ. ಸೊ ಬರ್ಕೊಡ್ರಿ, ಕ್ವಶನ್ಸ್ ಬರ್ಕೊಡ್ರಿ. ಕ್ವಶನ್ ನಂಬರ್ 1, ಕನ್ನಡ ಇಂಗ್ಲೀಷ್ ಎರಡರಲ್ಲಿ ಹೇಳ್ತೀನಿ. ಡಿಫೈನ್ ಪಬ್ಲಿಕ್ ರೆವಿನ್ಯೂ, ಡಿಫೈನ್ ಪಬ್ಲಿಕ್ ರೆವಿನ್ಯೂ, ಎಕ್ಸ್ಪ್ಲೇನ್ ಇಟ್ಸ್ ಸೋರ್ಸಸ್. ಕನ್ನಡ ಬರ್ಕೊಡ್ರಿ. ಸಾರ್ವಜನಿಕ ವರಮಾನವನ್ನು ವ್ಯಾಖ್ಯಾನಿಸಿ. ಎಸ್ಸೆ ಟೈಪ್ ಕ್ವಶನ್, ಮೋಸ್ಟ್ ಲೈಕ್ಲಿ ಕ್ವಶನ್ ಇದು ಫಾರ್ ಯುವರ್ ಟೆಸ್ಟ್ ಆ್ಯಂಡ್ ಆಲ್ಸೋ ಫಾರ್ ಯುವರ್ ಸೆಮ್ ಎಕ್ಸಾಮ್. ಸಾರ್ವಜನಿಕ ವರಮಾನವನ್ನು ವ್ಯಾಖ್ಯಾನಿಸಿ, ಫುಲ್ ಸ್ಟಾಪ್. ಅದರ ಮೂಲಗಳನ್ನು ವಿವರಿಸಿ, ಅದರ ಮೂಲಗಳನ್ನು ವಿವರಿಸಿ. ಸೊ ಇದಕ್ಕೆ ನೀವು ರೆಫರ್ ಮಾಡ್ತಕ್ಕಂಥದ್ದು ಪೇಜ್ ನಂಬರ್ಸು ನೋಟ್ ಡೌನ್ ಮಾಡಿಕೊಡ್ರಿ. ಈರಣ್ಣ ಹಟ್ಟಿಯವ್ರ ಬುಕ್ಕನ್ನು ರೆಫರ್ ಮಾಡಿರಿ. ನಾ ಈಗ ರೆಫರ್ ಮಾಡಿದಂಥ ಬುಕ್ ಇದು. ಪೇಜ್ ನಂಬರು 29ದಿಂದ ಸ್ಟಾರ್ಟ್ ಮಾಡಿರಿ ಆ್ಯಂಡ್ ಎಂಡ್ ವಿತ್ 33, 29ರಿಂದ 33 ಪೇಜ್ ನಂಬರ್. ಈ ಕ್ವಶನಿಗೆ ಆನ್ಸರ್. ಓಕೆ, ಇನ್ನು ಎರಡನೇ ಕ್ವಶನ್ ಬರ್ಕೊಡ್ರಿ. ಸೆಕೆಂಡ್ ಕ್ವಶನ್, ಸಾರ್ವಜನಿಕ ವರಮಾನ ಎಂದರೇನು? ಸಾರ್ವಜನಿಕ ವರಮಾನ ಎಂದರೇನು? ಅದರ ವರ್ಗೀಕರಣಗಳನ್ನು ವಿವರಿಸಿ, ಅದರ ವರ್ಗೀಕರಣಗಳನ್ನು ವಿವರಿಸಿ. ಇಂಗ್ಲೀಷ್ ಒಳಗೆ ವಾಟ್ ಈಸ್ ಪಬ್ಲಿಕ್ ರೆವಿನ್ಯೂ, ಎಕ್ಸ್ಪ್ಲೇನ್ ಇಟ್ಸ್ ಕ್ಲಾಸಿಫಿಕೇಶನ್. ಸಾರ್ವಜನಿಕ ವರಮಾನ ಎಂದರೇನು, ಅದರ ವರ್ಗೀಕರಣಗಳನ್ನು ವಿವರಿಸಿ. ಇದ್ರ ಸಲುವಾಗಿ ಪೇಜ್ ನಂಬರ್ ನೋಟ್ ಡೌನ್ ಮಾಡಿಕೊಡ್ರಿ. ಪೇಜ್ ನಂಬರು 33ರಿಂದ ಸ್ಟಾರ್ಟ್ ಮಾಡಿ 36, 36, 33 to 36, 33ರಿಂದ 36. ಓಕೆ, ಸೊ ದೀಸ್ ಆರ್ ದ 2 ಕ್ವಶನ್ಸ್, ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ಮೊದಲನೇ ಕ್ವಶನು ಇಂಪಾರ್ಟೆಂಟ್, ಅದಕ್ಕಿಂತ ಹೆಚ್ಚು. ಸೊ ಅದನ್ನು ಸರಿಯಾಗಿ ಮಾಡಿರಿ. Even you will come across in first intern test and also in semester examination. ಓಕೆ, ಮೋಸ್ಟ್ ಲೈಕ್ಲಿ ಕ್ವೆಶನ್ ಬರ್ತವೆ. ಸೊ ಸರಿಯಾಗಿ ಒಂದು ತಯಾರು ಮಾಡಿಕೊಡ್ರಿ ಮತ್ತು ಈ ಬುಕ್ಕನ್ನು ಎಲ್ಲರೂ ರೆಫರ್ ಮಾಡಿರಿ. ಓಕೆ, ಈರಣ್ಣ ಹಟ್ಟಿಯವರ ಬುಕ್ಕು, ಈ ಬುಕ್ಕನ್ನು ರೆಫರ್ ಮಾಡಿರಿ, ಇದರೊಳಗೆ ನಿಮಗೆ ಸಿಗ್ತದೆ. ಆಮೇಲೆ ಮುಂದಿನ ಕ್ಲಾಸ್ನಲ್ಲಿ ಏನು ಹೇಳ್ತೀನಿ ಹೆಡ್ಡಿಂಗ್ ಬರ್ಕೊಡ್ರಿ. ತೆರಿಗೆ, ಮುಂದಿನ ಕ್ಲಾಸ್ನಲ್ಲಿ ಹೇಳ್ತಕ್ಕಂಥದ್ದು ಟ್ಯಾಕ್ಸೇಷನ್, ತೆರಿಗೆ. ಓಕೆ, ಸೊ ನಾವು ಐ ವಿಲ್ ಎಂಡ್ ವಿತ್ ಟುಡೇಸ್ ಕ್ಲಾಸ್. ಸೊ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.